ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿಲ್ಲ, ಯಾಕೆಂದರೆ ಇವತ್ತು ನನ್ನ ಮಗಳ ಬರ್ತಡೇ. ಹಂಗಾಗಿ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಇದು ಯಾವ ದೇವಸ್ಥಾನ ಅಂತ ಗೆಸ್ ಮಾಡಿ. ನಿಮಗೆ ಈ ರೂಟ್ ಗೊತ್ತಿದ್ದರೆ. ನಾವು ಇವತ್ತು ಬೆಳಿಗ್ಗೆನೇ ಬೇಗ ಎದ್ದು ಎಲ್ಲ ಕೆಲಸ ಮುಗಿಸಿ ಹೊರಡ್ತಾ ಇದ್ದೀವಿ. ಆದರೂ ಬೇಗನೆ ಹೋಗೋಕ್ಕಾಗಲಿಲ್ಲ, ಅಲ್ಲೇ 12:30 ಆಗಿಬಿಟ್ಟಿತ್ತು. ಹಂಗಾಗಿ ತುಂಬ ಬಿಸಿಲಲ್ಲೇ ಫೈನಲಿ ದೇವಸ್ಥಾನಕ್ಕೆ ಬಂದು ತಲುಪಿದ್ವಿ. ನೋಡಿ, ಇದು ಯಾವ ದೇವಸ್ಥಾನ ಅಂತ ಗೊತ್ತಿದ್ರೆ ಗೆಸ್ ಮಾಡಿ. ಇದು ತುಂಬ ಸುತ್ತಲೂ ನೇಚರಿಂದ ಕೂಡಿರುವಂತಹ ಒಂದು ಪ್ಲೇಸ್. ಇದು ತುಂಬಾ ಬ್ಯೂಟಿಫುಲ್ ಆಗಿದೆ ಮತ್ತು ಪ್ರಶಾಂತವಾಗಿದೆ. ಬಂದು ಈ ಜಾಗಕ್ಕೆ ನೀವು ಒಮ್ಮೆ ಭೇಟಿ ಕೊಡಿ, ತುಂಬಾ ಚೆನ್ನಾಗಿದೆ. ದೇವರು ಇಲ್ಲಿ ನಾವು ಹಣ್ಕಾಯಿ ಎಲ್ಲ ತಗೊಂಡು ಅಂಗಡೀಲಿ ನಾವು ಇಲ್ಲಿ ಬೆಟ್ಟದ ಮಧ್ಯದಿಂದ ಹೋಗ್ತಾ ಇರೋದು. ಫಸ್ಟಿಂದ ಸ್ಟಾರ್ಟ್ ಮಾಡಿಲ್ಲ, ಮಧ್ಯಕ್ಕೆ ವೆಹಿಕಲ್ಸ್ ಎಲ್ಲ ಹೋಗುತ್ತೆ. ನೀವು ಕೂಡ ಮಧ್ಯದಿಂದನೇ ವಿಸಿಟ್ ಮಾಡ್ಬೋದು. ಇಲ್ಲೆಲ್ಲ ಅಂಗಡಿಗಳೆಲ್ಲ ಇಟ್ಟಿದ್ದಾರೆ, ಅಲ್ಲಿ ತಗೊಂಡು ಹಣ್ಕಾಯಿ ಎಲ್ಲ ಹೊರಡ್ತಾ ಇದ್ದೀವಿ. ಈಗ ಇಲ್ಲಿ ಮೆಟ್ಲು ಹತ್ಕೊಂಡು ಹೋಗಬೇಕು. ಇಲ್ಲಿ ನೋಡಿ, ಎಲ್ಲ ಅಕ್ಕಪಕ್ಕ ಏನಾದರೂ ತಿನ್ನೋದಕ್ಕೆ ಮಾರ್ತಾ ಇದ್ದಾರೆ. ಇಲ್ಲಿ ಜಾಸ್ತಿ ಏನು ಮೆಟ್ಲಿಲ್ಲ, ಆರಾಮ್ಸೆ ಹತ್ಕೊಂಡು ಹೋಗ್ಬೋದು. ನನ್ನ ಮಗನೂ ಕೂಡ ನೋಡಿ ಈಗ ಹತ್ತುತ್ತಾ ಇದ್ದಾನೆ ಮೆಟ್ಲು. ಒಂದು 3 ಮೆಟ್ಲು ಹತ್ಬಿಟ್ಟು ಅವನು ಸಾಕಾದ ಅವ್ರ ಅಪ್ಪನ ಕಡೆಗೆ ಓಡೋಗ್ತಾ ಇದ್ದಾನೆ. ಬಿಸಿಲಿದ್ರೂ ಕೂಡ ಇಲ್ಲಿ ಅಕ್ಕಪಕ್ಕ ಮರಗಳಿರೋದ್ರಿಂದ ನೆರಳಿದೆ, ಹಾಗಾಗಿ ಆರಾಮ್ಸೆ ಬೆಟ್ಟನ ಹತ್ಬೋದು. ಪಾಪ ಇಲ್ಲಿ ಒಂದು ಆಂಟಿ ಹತ್ತಕ್ಕಾಗದೆ ತುಂಬ ಕಷ್ಟಪಡ್ಕೊಂಡು ಹತ್ತುತ್ತಾ ಇದ್ದಾರೆ. ನೋಡಿ ಎಷ್ಟು ಚೆನ್ನಾಗಿದೆ. ಮಧ್ಯಾಹ್ನ ಬಿಸಿಲು, ಸೂರ್ಯ ಕರೆಕ್ಟಾಗಿ ನೆತ್ತಿ ಮೇಲಿದ್ದಾನೆ. ಆದರೂ ಮರಗಳಿರೋದ್ರಿಂದ ಮೆಟ್ಲು ಹತ್ತೋದಕ್ಕೆ ಏನು ಕಷ್ಟ ಅಂತ ಅನಿಸ್ತಾ ಇಲ್ಲ. ಫೈನಲಿ ಈಗ ಇದು ಮುಖ್ಯ ದ್ವಾರ ಬೆಟ್ಟದಲ್ಲಿ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ, ಎಲ್ಲ ಹತ್ಕೊಂಡು ಹೋಗ್ತಾ ಇದ್ದಾರೆ. ಮುಖ್ಯ ದ್ವಾರನ ನಾವು ತಲುಪೋದಂದರೆ ಎಂಟ್ರಿಯಲ್ಲಿ ಆ ಥರ ಮೂರ್ತಿ ಇದೆ. ಇದು ಒಳಗಡೆ ಎಂಟ್ರಿಲಿ ಸ್ಟಾರ್ಟಿಂಗ್ ಸಿಗುವಂತಹದ್ದು. ತುಂಬ ಚೆನ್ನಾಗಿದೆ. ಇನ್ನು ಒಳಗಡೆ ಎಲ್ಲ ಫೋಟೋ ತೆಗೆಯೋಕೆ ಅಲೋ ಮಾಡೋದಿಲ್ಲ. ಅದಾದಮೇಲೆ ಇದು ವಾಪಸ್ ಬಂದು ಮುಖ್ಯ ದ್ವಾರದ ಮುಖಾಂತರ ನಾನು ಹೊರಗಡೆ ಹೋಗ್ತಾ ಇರುವಂಥದ್ದು. ದರ್ಶನವನ್ನು ಮಾಡಿ ನೋಡಿ. ಈಗ ಇಲ್ಲೆಲ್ಲ ಕೋತಿಗಳಿರುತ್ತೆ, ಸ್ವಲ್ಪ ಕೇರ್ಫುಲ್ಲಾಗಿ ಹಣ್ಣು ಕಾಯೆಲ್ಲ ತೊಗೊಂಡೋಗ್ಬೇಕು, ಇಲ್ಲಾಂದರೆ ಮೇಲ್ಗಡೆ ಎಲ್ಲ ಬಂದು ಕೂತ್ಕೊಂಡ್ಬಿಡ್ತವೆ ಕೋತಿಗಳು. ನೋಡಿ ಎಷ್ಟು ನೇಚರಿಂದ ಕೂಡಿದೆ ಈ ಪ್ಲೇಸು. ಒಂದ್ಸಲ ಆದರೂ ಬಂದು ಈ ಪ್ಲೇಸ್ನ ವಿಸಿಟ್ ಮಾಡಿ. ಈ ಪ್ಲೇಸ್ ಯಾವುದಪ್ಪ ಅಂದರೆ ಇದು ಮೇಲುಕೋಟೆ ಕ್ಷೇತ್ರ. ಇಲ್ಲಿರುವಂಥದ್ದು ಚೆಲುವನಾರಾಯಣ ಸ್ವಾಮಿ. ಚೆಲುವನಾರಾಯಣ ಸ್ವಾಮಿ ಬಂದು ಅದು ಊರಿನ ಮಧ್ಯಭಾಗದಲ್ಲಿದೆ. ಇದು ಬಂದು ನರಸಿಂಹಸ್ವಾಮಿ ದೇವಾಲಯ ಬೆಟ್ಟದ ಮೇಲಿರುವಂತಹದ್ದು. ತುಂಬ ಚೆನ್ನಾಗಿದೆ. ಎಷ್ಟು ಚೆನ್ನಾಗಿದೆ ಅಂದರೆ ನೀವು ಇಲ್ಲಿ ಒಂದು ಸಾರಿ ಬರಬೇಕು, ಆವಾಗ ನಿಮಗೇನೆ ಗೊತ್ತಾಗುತ್ತೆ. ಇಲ್ಲಿ ನಂದು ವಿಡಿಯೋದಲ್ಲಿ ಎಷ್ಟು ನಿಮಗೆ ಕ್ಲಿಯರಾಗಿ ಗೊತ್ತಾಗ್ತಾ ಇಲ್ಲ. ಇದು ನೋಡಿ, ಚೆಲುವನಾರಾಯಣ ಸ್ವಾಮಿ ದೇವಾಲಯ. ಅದು 1 ಗಂಟೆಗೆ ಕ್ಲೋಸ್ ಆಗಿಬಿಟ್ಟಿತ್ತು, 5 o'clockಗೆ ಓಪನು. ಹಂಗಾಗಿ ನಾನು ಇಲ್ಲೇನು ವಿಡಿಯೋ ಮಾಡೋಕ್ಕಾಗಿಲ್ಲ. ಸೊ ಫೈನಲಿ ನಮ್ಮ ದರ್ಶನ ಎಲ್ಲ ಮುಗೀತು. ಹೊರಗಡೆಯಿಂದ ಎಷ್ಟಾಗುತ್ತೆ ಅಷ್ಟನ್ನ ವಿಡಿಯೋ ಮಾಡಿದ್ದೀನಿ. ನೀವು ಒಂದ್ಸಲ ಈ ಕ್ಷೇತ್ರನ ಭೇಟಿ ನೀಡಿ ದರ್ಶನ ಪಡ್ಕೊಳ್ಳಿ ಅಂತ ಇಲ್ಲಿಗೆ ನನ್ನ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್ ಬಾಯ್.